ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಖಂಡಿಸಿ ರಾಣೆಬೆನ್ನೂರು ಆಟೋ ಚಾಲಕರು ಮತ್ತು ಮಾಲಕರು ಪ್ರತಿಭಟನೆ. ನಗರದ ಕೆಇಬಿ ದೇವಸ್ಥಾನದ ಮುಂಭಾಗದಲ್ಲಿ ಕನ್ನಡಪರ ಹೋರಾಟಗಾರರು ಮತ್ತು ರೈತ ಮುಖಂಡರ ನೇತೃತ್ವದಲ್ಲಿ ಹೋರಾಟ. ಆಟೋಗಳನ್ನು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಆಟೋ ಚಾಲಕರು. ಹೌದು, ಎಲ್ಪಿಜಿ ಗ್ಯಾಸ್ ದರ ಏರಿಕೆಯನ್ನ ಖಂಡಿಸಿ ರಾಣೆಬೆನ್ನೂರಿನಲ್ಲಿ ಆಟೋ ಚಾಲಕರು ಹಾಗೂ ಮಾಲಕರು ಪ್ರತಿಭಟನೆಯನ್ನ ನಡೆಸಿದರು. ನಗರದ ಕೆಇಬಿ ಗಣೇಶ್ ದೇವಸ್ಥಾನದ ಮುಂಭಾಗದಲ್ಲಿ ಕನ್ನಡ ಪರ ಹೋರಾಟಗಾರರು ಮತ್ತು ರೈತ ಮುಖಂಡರ ನೇತೃತ್ವದಲ್ಲಿ ಈ ಹೋರಾಟ ನಡೆಯಿತು. ಎಲ್ಪಿಜಿ ಗ್ಯಾಸ್ ದರ ನಿರಂತರವಾಗಿ ಏರಿಕೆಯಾಗ್ತಿರೋದ್ರಿಂದ ಸಾಮಾನ್ಯ ಜನರು ಹಾಗೂ ಆಟೋ ಚಾಲಕರ ಜೀವನ ನಿರ್ವಹಣೆ ಕಷ್ಟಕರವಾಗ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ತಕ್ಷಣ ಗ್ಯಾಸ್ ದರವನ್ನ ಕಡಿಮೆ ಮಾಡಬೇಕಂತ ಆಗ್ರಹಿಸಿದರು. ಪ್ರತಿಭಟನೆಯ ಅಂಗವಾಗಿ ರಾಣೆಬೆನ್ನೂರು ನಗರದಲ್ಲಿ ಎಲ್ಲ ಆಟೋಗಳನ್ನ ಬಂದ್ ಮಾಡಿ ಚಾಲಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಆಟೋ ಬಂದ್ನಿಂದ ಕೆಲ ಸಮಯ ಪ್ರಯಾಣಿಕರಿಗೆ ತೊಂದರೆ ಉಂಟಾದರೂ ಪ್ರತಿಭಟನಾಕಾರರು ಸರ್ಕಾರದ ಗಮನ ಸೆಳೆಯಲು ಈ ಹೋರಾಟ ಅನಿವಾರ್ಯ ಎಂದರು. ಪ್ರತಿಭಟನೆಯಲ್ಲಿ ಹಲವು ಆಟೋ ಚಾಲಕರು, ಮಾಲಕರು, ಕನ್ನಡ ಪರ ಹೋರಾಟಗಾರರು ಮತ್ತು ರೈತ ಮುಖಂಡರು ಭಾಗವಹಿಸಿದ್ರು. ತೊಂದರೆಯನ್ನ ಅನುಭವಿಸಿರ್ತಕ್ಕಂಥ ನಮ್ಮ ಆಟೋ ಚಾಲಕರು ರಾಣೆಬೆನ್ನೂರು ನಗರದಲ್ಲಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ನಿಜವಾಗ್ಲೂ ದೇಶದ ಎಲ್ಲ ಆಟೋ ಚಾಲಕರ ಪರವಾಗಿ ರಾಣೆಬೆನ್ನೂರಿನ ಆಟೋ ಚಾಲಕರಿಗೆ ಅಭಿನಂದನೆಗಳನ್ನ ನಾವು ಇವತ್ತಿನ ದಿವಸ ಹೇಳಲೇಬೇಕು. ಇಂಥ ಪ್ರಜ್ಞೆ ಇರತಕ್ಕಂಥ ನಮ್ಮ ರಾಣೆಬೆನ್ನೂರಿನ ಆಟೋ ಚಾಲಕರು ಇವತ್ತು ರಾಣೆಬೆನ್ನೂರಿನಲ್ಲಿ ಕೇಂದ್ರ ಸರ್ಕಾರದ ಈ ಗ್ಯಾಸ್ ಎಲ್ಪಿಜಿ ಗ್ಯಾಸ್ ದರ ಏರಿಕೆ ವಿರುದ್ಧವಾಗಿ ಏನು ನಗರದಲ್ಲೇ ಇವತ್ತು ಪ್ರಮಾಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ರ್ಯಾಲಿ ಇವತ್ತು ರಾಣೆಬೆನ್ನೂರಿನ ಕೆಇಬಿ ಗಣೇಶ ದೇವಸ್ಥಾನದಿಂದ ಪ್ರಾರಂಭವಾಗಿ ಮೇಡ್ಲೇರಿ ಕ್ರಾಸ್, ಕೋಸ್ಟ್ ಸರ್ಕಲ್, MG ರೋಡ್ ಮುಖಾಂತರ ಗುರುಗೇರಿ ಕ್ರಾಸ್ ಮುಖಾಂತರ ಮಿನಿ ವಿಧಾನಸೌಧಕ್ಕೆ ತೆರಳಿ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡುವತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ನಾನು ನಗರದ ಆಟೋ ಚಾಲಕರಲ್ಲಿ ಒಂದು ವಿನಂತಿ, ತಾವೆಲ್ಲ ಒಗ್ಗೂಡಬೇಕು. ಪ್ರತಿಯೊಬ್ಬ ಆಟೋ ಚಾಲಕರು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕು. ಇವತ್ತು ಇನ್ನು ಒಂದು ತಾಸು ಇದು ರಾಣೆಬೆನ್ನೂರು ಮಿನಿ ವಿಧಾನಸೌಧ ತಲುಪ್ತಾ ಇದೆ. ಅಷ್ಟರೊಳಗಾಗಿ ಕನಿಷ್ಠ 1000 ಆಟೋಗಳು ಆ ಮಿನಿ ವಿಧಾನಸೌಧದ ಮುಂದೆ ಜಮಾವಣೆ ಆದ್ರೆ ಮಾತ್ರ ಅದು ಒಂದು ಸರ್ಕಾರಕ್ಕೆ ಒಂದು ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಂತಾಗುತ್ತೆ. ದಯವಿಟ್ಟು ಎಲ್ಲರ ಹಿತವನ್ನ ಕಾಪಾಡ್ತಕ್ಕಂಥ ಒಂದು ಪ್ರತಿಭಟನೆ ಈ ಕಾರ್ಯಕ್ರಮದ್ದಾಗಿದೆ. ದಯವಿಟ್ಟು ಎಲ್ಲ ನಮ್ಮ ಆಟೋ ಚಾಲಕರು ಎಲ್ಲ ಒಂದು ತಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು ತಮ್ಮ ಒಳಿತಿಗಾಗಿ, ತಮ್ಮ ಕುಟುಂಬದ ಸುರಕ್ಷತೆಗಾಗಿ, ಸಾರ್ವಜನಿಕರ ಹಿತಕ್ಕಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಚಳವಳಿಯಲ್ಲಿ ತಾವು ಎಲ್ಲರೂ ಭಾಗಿಯಾಗಿ ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಾಣೆಬೆನ್ನೂರಿನ ಪ್ರಜ್ಞಾವಂತ ಆಟೋ ಚಾಲಕರು, ಪ್ರಜ್ಞಾವಂತರು ನಿಜವಾಗ್ಲೂ ಈ ಒಂದು ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಕ್ರಮ ಖಂಡನೆ ಮಾಡಿ ಏನು ಹಮ್ಮಿಕೊಂಡಿದ್ದೀರಿ, ನೀವೆಲ್ಲ ಪ್ರಜ್ಞಾವಂತ ನಾಗರಿಕರು, ಪ್ರಜ್ಞಾವಂತ ಚಾಲಕರು ಅಂತ ನಾವು ಭಾವಿಸ್ತೀನಿ. ನಿಮಗಿರತಕ್ಕಂಥ ಪ್ರಜ್ಞೆ ಬೇರೆ ಯಾವ ಕ್ಷೇತ್ರದಲ್ಲಿಯೂ ಕೂಡ ಇಲ್ಲ. ಯಾಕಂದ್ರೆ ನೀವು ತಕ್ಷಣವೇ ದರ ಏರಿಕೆ ಆಯಿತು, ಇದರ ಪರಿಣಾಮ ಸಾರ್ವಜನಿಕರಿಗಾಗುತ್ತೆ, ಮಧ್ಯಮ ವರ್ಗದವರಾಗುತ್ತೆ, ಈ ಆಟೋಗಳನ್ನು ನಂಬಿದ ಜನಸಾಮಾನ್ಯರಿಗೆ ಆಗುತ್ತೆ ಅಂತಕ್ಕಂಥ ಹಿತದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಎಲ್ಪಿಜಿ ಗ್ಯಾಸ್ ದರವನ್ನ ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ಹಿತಚಿಂತನೆ ಇದೆಯಲ್ಲ. ಆಟೋ ಚಾಲಕರ ಹೊಟ್ಟೆಯ ಮೇಲೆ ಹೊಡೆಯುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಬಡ ಜನರ ಜೇಬಿಗೆ ಕತ್ತರಿ ಹಾಕುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ರಾಣೆಬೆನ್ನೂರಿನ ಪ್ರಜ್ಞಾವಂತ ಆಟೋ ಚಾಲಕರಿಗೆ, ರಾಣೆಬೆನ್ನೂರಿನ ಪ್ರಜ್ಞಾವಂತ ಆಟೋ ಚಾಲಕರಿಗೆ, ರಾಣೆಬೆನ್ನೂರಿನ ಪ್ರಜ್ಞಾವಂತ ಆಟೋ ಚಾಲಕರಿಗೆ ಬೋಲೋ ಭಾರತ್ ಮಾತಾ ಕಿ. ಆತ್ಮೀಯ ಬಂಧುಗಳೇ, LPG ಗ್ಯಾಸ್ ದರವನ್ನು ದಿಢೀರನೆ ಲೀಟರ್ ಒಂದಕ್ಕೆ 30 ರೂಪಾಯಿ ಹೆಚ್ಚಿಗೆ ಮಾಡಿರೋದ್ರಿಂದ ಇವತ್ತು ಆಟೋ ಚಾಲಕರು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇವತ್ತು
ಈ ದರ ಹೆಚ್ಚಿಗೆ ಆಗಿರೋದ ದರ ಇವತ್ತು ಜನಸಾಮಾನ್ಯರ ಬಡಬಗ್ಗರ ಮಧ್ಯಮ ವರ್ಗದವರ ಜೇಬಿಗೆ ಕತ್ತರಿಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೂಡಲೇ ಏರಿಸಿರ್ತಕ್ಕಂಥ ಈ LPG ದರದ ಬೆಲೆಯನ್ನು ಕಡಿಮೆಗೊಳಿಸಬೇಕು. ಇವತ್ತು ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನಲ್ಲಿ ನಮ್ಮ ರಾಣೆಬೆನ್ನೂರಿನ ಪ್ರಜ್ಞಾವಂತ ಚಾಲಕರು ಕೇಂದ್ರ ಸರ್ಕಾರದ ಈ ಕ್ರಮ ಖಂಡನೆ ಮಾಡಿ ಬೃಹತ್ ಪ್ರಮಾಣದಲ್ಲಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಎಚ್ಚೆತ್ತು ಕೂಡಲೇ ಹೆಚ್ಚಿಗೆ ಆಗಿರ್ತಕ್ಕಂಥ ಈ ದರವನ್ನು ಕಡಿಮೆಗೊಳಿಸದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ರಾಣೆಬೆನ್ನೂರಿಗೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ಬಂದ್ ಕರೆ ಮಾಡುವ ಮೂಲಕ ಈ ಚಳವಳಿಗೆ ಉಗ್ರ ಸ್ವರೂಪ ಕೊಡ್ತೀವಿ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇವೆ. ಇವತ್ತು ಚಾಲಕರ ಈ ಹೋರಾಟಕ್ಕೆ ರೈತ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆಗಳ ಬೆಂಬಲ ಕೂಡ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು.